ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಿಂದ ಎರಡು ಮಿಕ್ಸ್ ಮಾಡಿಬಿಟ್ಟು ನಾನು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಎರಡನ್ನೂ ಸೇರಿ ಅರ್ಧ kg ಆಗೋಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಒಂದೇ ಸಲ ನೀರನ್ನು ಆ್ಯಡ್ ಮಾಡಬಾರ್ದು. ಮಾಡುವಂಥ ಚಪಾತಿ ಯಾವುದೇ ಕಾರಣಕ್ಕೂ ಗಟ್ಟಿಗಾಗೋದಿಲ್ಲ. ತುಂಬ ಸ್ಮೂತಾಗಿ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಮಧ್ಯೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸಲ ಆ್ಯಡ್ ಮಾಡಬಾರ್ದು. ನೋಡಿ, ಈ ಥರ ಎಲ್ಲ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹಾಕಿಬಿಟ್ಟು ಮತ್ತಿನ್ನೊಮ್ಮೆ ಒಂದು 5 ನಿಮಿಷ ನಾದಬೇಕಾಗುತ್ತೆ. ಚೆನ್ನಾಗಿ ನಾದಬೇಕು. ಹಾಗಾದರೆ ಚಪಾತಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಗಟ್ಟಿಗಾಗೋದಿಲ್ಲ. ಫುಲ್ಲು ಇದೇ ಥರ ಎಲ್ಲದನ್ನು ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ರೆಡಿ ಮಾಡಿ ಒಂದು ಹಾಫ್ ಆನ್ ಅವರು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ಥರ ನಾದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ನೀಟಾಗಿ ನೆಂದಿದೆ ಅಂತ ಕಾಣ್ತಾ ಇದೆ ನಮಗೆ. ಇವಾಗ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಲ್ಲಿ ನಾವು ಉಂಡೆಗಳನ್ನಾಗಿ ಮಾಡಿಕೊಂಡು ತಗೋಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ. ಹಾಫ್ ಆನ್ ಅವರ್ ಇಟ್ಟಿದ್ದಕ್ಕೆ ನೋಡಿ, ಈ ಥರ ಉಂಡೆಗಳನ್ನಾಗಿ ತಗೊಂಡು ನಾವು ಲಟ್ಟಿಸ್ಬೇಕಾಗುತ್ತೆ. ಈ ಥರ ಮಾಡಿ ಇಟ್ಬಿಟ್ರೆ ಒಂದು ದಿನಲ್ಲಾದರೂ ಗಟ್ಟಿಗಾಗೋದಿಲ್ಲ. ನೀಟಾಗಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಇದೇ ಥರ ಎಲ್ಲದನ್ನು ಈ ಥರ ಲಟ್ಟಿಸ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕಾಗುತ್ತೆ. ಆಮೇಲೆ ನಾನು ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೆ. ನಾನು ಮುಂಚೆಲ್ಲೇ ಫಸ್ಟಿಗೆ ಇಟ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ ನಾನು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇವಾಗ ತವ ಕಾದಿದೆ. ಒಂದು ಚಪಾತಿನ ಹಾಕಿ ಸ್ವಲ್ಪ ಅದ್ರ ಮೇಲೆ ಆಯಿಲ್ ಹಾಕಿ ಎರಡು ಕಡೆನೂ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಗಟ್ಟಿಗಾಗೋದಿಲ್ಲ, ಸ್ಮೂತಾಗಿ ಇರುತ್ತೆ. ನೋಡಿ, ಈ ಥರ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಪಲ್ಯ ಜೊತೆ. ಎಲ್ಲದನ್ನು ನೀಟಾಗಿ ಬೇಯಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿ ಉಬ್ಬಿ ಎಷ್ಟು ನೀಟಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೂ ಕೂಡ ತಿಳಿಸಿ ಕಮೆಂಟ್ ಮುಖಾಂತರ. ಪಲ್ಯ ಜೊತೆ ತಿಂತಾಯಿದ್ರೆ ಈ ಸಾಫ್ಟ್ ಆದಂಥ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್.